ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ನಮ್ಮ ಈ ವಿಡಿಯೋದಲ್ಲಿ ವಿವಾಹ ಮತ್ತು ಕದಲಿ ವಿವಾಹಕ್ಕೆ ಸಂಬಂಧಿಸಿದಂತೆ ನಾವು ಇಷ್ಟಕ್ಕೆ ಮುಂಚೆನೇ ನಮ್ಮ ಚಾನಲ್ನಲ್ಲಿ ಒಂದು 2 ವಿಡಿಯೋವನ್ನು ಮಾಡಿದ್ವಿ. ಕದಲಿ ವಿವಾಹ ಮತ್ತು ಕುಂಭ ವಿವಾಹಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲರೂ ಕೇಳಿದ್ರು, ನನಗೊಂದು ಸುಮಾರು ಜನ ಫೋನ್ ಮಾಡಿ ನನಗೆ ಕೇಳ್ತಾಯಿದ್ರು, ಈ ಕದಲಿ ವಿವಾಹವನ್ನು ಎಲ್ಲಿ ಮಾಡಬೇಕು, ಮತ್ತು ಕದಲಿ ವಿವಾಹವನ್ನು ಮಾಡೋದಾದರೆ ಎಷ್ಟು ಖರ್ಚಾಗತ್ತೆ, ಮತ್ತು ಈ ಕದಲಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡಿದ್ರೆ ಅದೇ ಜಾಗ ಎಲ್ಲಿ, ಮತ್ತು ನಾವು ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ ನಮಗೆ ಎಲ್ಲರೂ ಕೇಳ್ತಾಯಿದ್ರು. ನಂತರ ನಾರ್ಮಲ್ ಕಾಸ್ಟ್, ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗತ್ತೆ, ಮತ್ತು ಬಡವರು ಕೂಡ ಈ ಒಂದು ಕದಲಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡೋದಾದರೆ ಎಷ್ಟು ಖರ್ಚಾಗತ್ತೆ, ಬಡವರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋ ವಿಧಾನ ಇದೆಯಾ, ಮತ್ತು ಬಂಗಾರದ ತಾಳಿ ವಿಷಯ ಎಷ್ಟೋ ಜನ ಕೇಳಿದ್ರು ಫೋನ್ ಮಾಡಿ. ಏನು ಗುರುಗಳೇ, ಬರೀ ಬಂಗಾರದ ತಾಳಿನೇ ನಾವು ತಂದು ಅದನ್ನು ಕಟ್ಟಿ ಅದನ್ನು ದಾನ ಕೊಡಬೇಕಾ, ಅಥವಾ ನಮಗೆ ಶಕ್ತಿ ಇಲ್ಲ, ಬಂಗಾರದ ತಾಳಿ ತರೋಕ್ಕೂ ಶಕ್ತಿ ಇಲ್ಲ ನಮಗೆ, ಆದರೆ ಕುಜದೋಷದಿಂದ ನಿವಾರಣೆ ಆಗಬೇಕು, ಕದಲಿ ವಿವಾಹ ದೋಷದಿಂದ ನಿವಾರಣೆ ಆಗಬೇಕು, ಕದಲಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡಲೇಬೇಕು, ಹಾಗಿದ್ದಾಗ ನಮಗೆ ಬಂಗಾರದ ತಾಳಿಯನ್ನು ತರೋದಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಬೇರೆ ಏನಾದರೂ ಮಾರ್ಗೋಪಾಯ ಇದೆಯಾ, ಇದನ್ನೆಲ್ಲ ನಮಗೆ ತುಂಬ ಜನ ಫೋನ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ಉತ್ತರವನ್ನು ಕೊಡ್ತೇನೆ. ಎಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಏನಂತಂದರೆ, ಈ ಕದಲಿ ವಿವಾಹ ಮತ್ತು ಕುಂಭ ವಿವಾಹ ಯಾತಕ್ಕೆ ಮಾಡ್ತಾರೆ ನೋಡಿ. ಮೊದಲನೇದಾಗಿ ಕದಲಿ ವಿವಾಹ ಕುಂಭ ವಿವಾಹ ಮಾಡೋದು ಕಳತ್ರ ದೋಷಗಳಿದ್ದಾಗ, ಜಾತಕದಲ್ಲಿ 2 ಮದುವೆ ದೋಷಗಳು ಅಥವಾ 2ಕ್ಕಿಂತ ಹೆಚ್ಚು ಮದುವೆ ದೋಷಗಳಿದ್ದರೆ, ಮದುವೆ ಆಗುವಂಥ ಸಂದರ್ಭಗಳಿದ್ದರೆ, ಆ ಮದುವೆಯ ಒಂದು ವಿಚಾರವಾಗಿ ಮಡದಿಗೆ ಏನಾದರೂ ಅನಾಹುತ ಆಗುತ್ತೆ, ಕಟ್ಕೊಂಡ ಹೆಂಡತಿಗೆ ಏನಾದರೂ ಅನಾಹುತ ಆಗುತ್ತೆ, ಅಥವಾ ಗಂಡನಿಗೆ ಏನಾದರೂ ಅನಾಹುತ ಆಗುತ್ತೆ ಅಂಥೇಳಿ ಅದಕ್ಕೋಸ್ಕರವಾಗಿ ನಾವು ಕದಲಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡ್ತಕ್ಕಂಥದ್ದು. ಕದಲಿ ವಿವಾಹ ನೋಡಿ, ಕದಲಿ ವಿವಾಹ ಅಂತಂದರೆ, ಕದಳಿ ಅಂತಂದರೆ ಬಾಳೆಯ ಮರ. ಈ ಬಾಳೆಯ ಮರಕ್ಕೆ ವರನ ಕೈಯಲ್ಲಿ ನೋಡಿ, ಕದಲಿ ವಿವಾಹ ಮಾಡ್ತಕ್ಕಂಥದ್ದು ಹುಡುಗರಿಗೆ ಮತ್ತು ವರ ಅಂತ ಕರಿತೀವಿ. ಆ ವರನ ಕೈಯಲ್ಲಿ ಕದಲಿ ವಿವಾಹಕ್ಕೆ, ಕದಳಿ ಅಂದರೆ ಬಾಳೆಯ ಮರಕ್ಕೆ ತಾಳಿಯನ್ನು ಕಟ್ಟೋದ್ರಿಂದ ಆ ದೋಷ ಸಂಪೂರ್ಣವಾಗಿ ಹೋಗುತ್ತೆ, ಮತ್ತು ಆ ಕದಲಿ ಮರವನ್ನು ಛೇದನ ಮಾಡಿ ಅದನ್ನು ಹರಿಯುವ ನದಿಯಲ್ಲಿ ಅದನ್ನು ಬಿಡಬೇಕು ಹೇಳ್ತಾರೆ. ನಂತರ ಕುಂಭ ವಿವಾಹ. ಕುಂಭ ವಿವಾಹಕ್ಕೆ ಹುಡುಗಿಯ ಕೈಯಲ್ಲಿ ಆ ಕುಂಭ ಅಂತಂದರೆ ಮಡಿಕೆಗೆ ಯಥಾವಿಧಿಯಾಗಿ ವರನ ರೂಪ, ಅಂದರೆ ಹೆಣ್ಮಕ್ಕಳ ಕೈಯಲ್ಲಿ ಮಾಡಿಸುವಂಥದ್ದು ಕುಂಭ ವಿವಾಹ. ಹೀಗಾಗಿ ಆ ಕುಂಭ ವಿವಾಹಕ್ಕೆ, ಕುಂಭಕ್ಕೆ ತಾಳಿಯನ್ನು ಇದನ್ನು ಕುಂಭ ವಿವಾಹ ಅಂತ ಕರೀತಾರೆ. ಆದಮೇಲೂ ಕೂಡ ಆ ಕುಂಭವನ್ನು, ಅದಕ್ಕೆ ತಾಳಿ ಕಟ್ಟಿ ಆ ಕುಂಭವನ್ನು ತೆಗೆದುಕೊಂಡೋಗಿ ನೀರಿನಲ್ಲಿ ಹೊಡೆದಾಕಿ ಅದನ್ನು ಹರಿಯೋ ನದಿಯಲ್ಲಿ ಬಿಡಬೇಕು ಹೇಳ್ತಾರೆ. ಹೀಗೆ ಈ ರೀತಿ ಮಾಡೋದರಿಂದ ಕುಂಭ ವಿವಾಹ ಮತ್ತು ಕದಲಿ ವಿವಾಹವನ್ನು ಈ ರೀತಿ ಮಾಡೋದರಿಂದ ಈ ಕಳತ್ರ ದೋಷಗಳ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಮತ್ತು ಈ ಕದಲಿ ವಿವಾಹ ಮತ್ತು ಕಳತ್ರ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇರುವಂತಹ 2 ಮಾರ್ಗ, ಕದಲಿ ವಿವಾಹ ಮತ್ತು ಕುಂಭ ವಿವಾಹ. ಈ ಕದಲಿ ವಿವಾಹ ಕುಂಭ ವಿವಾಹವನ್ನು ಮಾಡೋದಾದರೆ ಎಲ್ಲಿ ಮಾಡಬೇಕು ನೋಡಿ. ಯಾವುದು ನೀರು ಹರಿಯುವಂಥ ಜಾಗ, ನಿಮ್ಗೆ ಎಲ್ಲಿ ನೀವಿರುವಂತಹ ಸ್ಥಳದಲ್ಲಿ ನದಿ ಹರಿಯುವಂಥ ಜಾಗಗಳು. ನಮ್ಮ ಈಗ ಬೆಂಗಳೂರು ಸುತ್ತಮುತ್ತಲು ನಮಗೆ ಕಾವೇರಿ ಹತ್ತಿರ, ಶ್ರೀರಂಗಪಟ್ಟಣ ಹತ್ತಿರ ನಿಮಿಷಾಂಬ ದೇವಸ್ಥಾನ, ಅಲ್ಲಿ ಕಾವೇರಿ ನದಿ ಹರಿಯೋದರಿಂದ ಅಲ್ಲಿ ಮಾಡ್ಬೋದು. ಮತ್ತು ಗೋಸಾಯಿ ಘಾಟ್ ಅಂತ ಹೇಳ್ತಾರೆ, ಅಲ್ಲೂ ಕೂಡ ಮಾಡ್ಬೋದು. ಪಶ್ಚಿಮ ವಾಹಿನಿ ಅಂತ ಹೇಳಿದೆ, ಅಲ್ಲಿ ಕೂಡ ಮಾಡ್ಬೋದು. ಹೀಗಾಗಿ ಕಾವೇರಿ ನದಿ ಹರಿಯುವಂತಹ ಜಾಗಗಳು ಎಲ್ಲಿರುತ್ತೆ ಅಲ್ಲಿ ನೀವು ಈ ಕಾರ್ಯಕ್ರಮವನ್ನು ಮಾಡ್ಬೋದು. ನಂತರ ಈ ಕದಲಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡೋದಕ್ಕೆ ನಿಮಗೆ ಎಲ್ಲಿ ನೀರಿನ ಸ್ಥಳಗಳಿದೆ, ಹರ್ಕೊಂಡು ಹೋಗುವಂತಹ ನೀರು ಎಲ್ಲಿ ಹರಿತಾ ಇದೆ, ಆ ಹರಿಯುವಂತಹ ನದಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ. ನಂತರ ಇನ್ನೊಬ್ಬರು ಪ್ರಶ್ನೆ ಕೇಳಿದರು, ನಾವು ಈ ಕದಲಿ ವಿವಾಹ ಕುಂಭ ವಿವಾಹವನ್ನು ಮದುವೆ ಆದಮೇಲೆ ಮಾಡ್ಬೋದಾ ನಾವು ಕೇಳಿದರು. ಅಂದರೆ ಈಗ ಎಷ್ಟೋ ಜನಕ್ಕೆ ಮದುವೆ ಆಗಿರುತ್ತೆ, ಡೈವರ್ಸ್ ಆಗಿರುತ್ತೆ, ಜೊತೆಗಿರೋದಿಲ್ಲ, ಮತ್ತು ಮದುವೆ ಆಗಿರುತ್ತೆ, ಗಂಡ ತೀರ್ಕೊಂಡಿರ್ತಾನೆ, ಅಥವಾ ಮದುವೆ ಆಗಿರುತ್ತೆ, ಹೆಂಡತಿ ತೀರ್ಕೊಂಡಿರ್ತಾರೆ. ಆಗ ಏನಾದರೂ ನಮಗೆ ಈ ಕದಲಿ ವಿವಾಹ ಮಾಡ್ಬೋದಾ?
ನೋಡಿ, ಮೊದಲನೇದಾಗಿ ನಾವು ಜಾತಕಗಳನ್ನು ವಿಶ್ಲೇಷಣೆ ಮಾಡಿಕೊಂಡು ನಾವು ಮದುವೆ ಆದರೆ ಆವಾಗಲೇ ನಮಗೆ ಈ ಸಮಸ್ಯೆಗಳು ಗೊತ್ತಾದರೆ ಆವಾಗ ನಾವು ಹೇಳ್ತೀವಿ ಕುಂಭ ವಿವಾಹ ಅಥವಾ ಕದಲಿ ವಿವಾಹ ಮಾಡಿಸಿ ಹೇಳ್ತೀವಿ. ಆವಾಗ ನೀವು ಅದನ್ನು ದೋಷಗಳನ್ನು ಮಾಡಿಸ್ಕೊಂಡಿದ್ರೆ ಅಂಥ ದೋಷಗಳನ್ನು ನಿವಾರಣೆ ಪೂಜೆಗಳನ್ನು ಮಾಡಿಸ್ಕೊಂಡಾಗ ಈ ರೀತಿಯಾದಂಥ ಅವಘಡಗಳು, ಅಪಘಾತಗಳು ಮತ್ತು ಈ ರೀತಿಯಾದಂಥ ವೈಧವ್ಯ ಪ್ರಾಪ್ತಿ ಆಗೋದಿಲ್ಲ. ಅಥವಾ ನಾವೇನಾದರೂ ನಮಗೆ ಗೊತ್ತಿರಲಿಲ್ಲ, ನಾವು ಮದುವೆ ಮಾಡ್ಕೊಂಡು ಬಿಟ್ವಿ, ಆದರೆ ಈ ರೀತಿಯಾಗಿ 1 ವರ್ಷದೊಳಗಡೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಈ ಥರ ತೀರ್ಕೊಂಡ್ರು, ಈ ರೀತಿಯಾಗಿ ಒಂದು 3 ವರ್ಷದಲ್ಲಿ ನನ್ನ ಗಂಡ ತೀರ್ಕೊಂಡ ಅಥವಾ ಹೆಂಡತಿ ತೀರ್ಕೊಂಡ್ಳು, ಈ ರೀತಿಯಾದಂಥ ಸಮಸ್ಯೆಗಳು ನಮಗೆ ಆಗ್ತಾಯಿತ್ತು, ಆಗಿದೆ ಅಂಥೇಳಿ ಅಂದ್ಕೊಂಡಾಗ ಈಗಲಾದರೂ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿ. ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿ ನೋಡಿಸಿ, ಅದರಲ್ಲಿ ನಮಗೇನಾದರೂ ಕಳತ್ರ ದೋಷ ಇದೆಯಾ, ಅದಕ್ಕಾಗೇ ಈ ರೀತಿ ಆಗಿದೆಯಾ, ಈ ದೋಷಗಳನ್ನು ನೀವು ತಿಳ್ಕೊಂಡಾಗ ಆಗ ನಿಮಗೆ ಇದರ ವಿಷಯವನ್ನು ನಿಮಗೆ ಗೊತ್ತಾಗುತ್ತೆ. ಆಗ ಅಕಸ್ಮಾತ್ ನಮ್ಗೆ ಗೊತ್ತಿರಲಿಲ್ಲ, ಜಾತಕ ನಾವು ತೋರಿಸಿರಲಿಲ್ಲ, ಈ ರೀತಿ ಆಗಿದೆ, ನಮಗೀಗ ನಾವು ಕಳ್ಕೊಂಡಿದ್ದೀವಿ ಅಂತ ಅಂದಾಗ ಅಂಥ ಪಕ್ಷದಲ್ಲಿ ನೀವು ಇನ್ನೊಮ್ಮೆ ನಿಮಗೇನಾದರೂ ಮದುವೆ ಆಗಬೇಕು ಅನ್ನೋವಂಥ ಇಚ್ಛೆ ಪುನಃ ಎಡವಟ್ಟು ಮಾಡ್ಕೊಳ್ಬೇಡಿ. ದಯವಿಟ್ಟು ನಿಮ್ಮ ಜಾತಕವನ್ನು ಇನ್ನೊಮ್ಮೆ ಯಾರ ಹತ್ರ ಆದರೂ ಸರಿಯಾದವ್ರ ಹತ್ರ ಹೋಗಿ ಜಾತಕವನ್ನು ತೋರಿಸಿ, ಜಾತಕದಲ್ಲಿ ಆದರೂ ಕುಜದೋಷ ಅಥವಾ ಕಳತ್ರ ದೋಷಗಳೇನಾದರೂ ಇದ್ದರೆ ಆ ಕಳತ್ರ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ. ಆ ಕಳತ್ರ ದೋಷ ಪರಿಹಾರ ಮಾಡೋದಕ್ಕೆ ಗಂಡಸರಾದರೆ ಅವರಿಗೆ ಕದಳಿ ವಿವಾಹ ಅಂತ ಕರೀತಾರೆ, ಹೆಂಗಸರಾದರೆ ಅವರಿಗೆ ಕುಂಭ ವಿವಾಹ ಅಂತ ಕರೀತಾರೆ. ಈ ರೀತಿಯಾಗಿ ವಿವಾಹ ಮಾಡೋದರಿಂದ ಮುಂದಕ್ಕೆ ಆ ಸಮಸ್ಯೆಗಳು ಬರೋದಿಲ್ಲ. ನಂತರ ಈ ಕದಳಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡೋದರಿಂದ ಒಳ್ಳೆಯ ಫಲವನ್ನು ನಾವು ಕೂಡ ಕಾಣ್ತೇವೆ. ನಂತರ ಈ ಕದಳಿ ವಿವಾಹ ಮತ್ತು ಕುಂಭ ವಿವಾಹಕ್ಕೆ ಇನ್ನು ಕೆಲವರು ಜನ ಪ್ರಶ್ನೆ ಮಾಡಿದರು, ಬಂಗಾರದ ತಾಳಿನೇ ತರಬೇಕಾ? ನೋಡಿ, ಒಂದು ಬಂಗಾರ ಅದನ್ನು ದಾನ ಕೊಡೋದರಿಂದ ತುಂಬ ಒಳ್ಳೆಯ ಫಲವನ್ನು ನಾವು ಕಾಣ್ತೇವೆ. ದಶದಾನಗಳಲ್ಲಿ ಬಂಗಾರವೂ ಒಂದು. ಹಾಗಾಗಿ ತಾಳಿಯನ್ನು ಕಟ್ಟಿ ದಾನವನ್ನು ಮಾಡೋದರಲ್ಲಿ ತಪ್ಪೇನಿಲ್ಲ, ಮಾಡ್ಬೋದು. ಆದರೆ ಇನ್ನು ಕೆಲವರಿದ್ದಾರೆ, ಏನು ಸ್ವಾಮಿ ನಮಗೆ ಪೂಜೆ ಮಾಡಿಸ್ಬೇಕು ಅಂತ ನಮಗಿದೆ, ಆದರೆ ಬಂಗಾರವನ್ನು ಇವತ್ತಿನ ಕಾಲಮಾನದಲ್ಲಿ ತುಂಬ ರೇಟ್ ಜಾಸ್ತಿ ಆಗಿದೆ. 1 ಗ್ರಾಮ್ ಬಂಗಾರ ತೊಗೊಳ್ಬೇಕು ಅಂತಂದರೆ ಹತ್ತತ್ರ ಒಂದು 7,500-8 ಸಾವಿರ ರೂಪಾಯಿ ಆಗಿದೆ. ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಕೂಡ ಬಂಗಾರವನ್ನು ತೆಗೆದುಕೊಳ್ಳೋದಿಲ್ಲಿ, ದಾನವನ್ನು ಮಾಡೋದಿಲ್ಲಿ. ಹಾಗಾಗಿ ನಾವು ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಎಷ್ಟೋ ಜನ ನನಗೆ ಫೋನ್ ಮಾಡಿದ್ದಾರೆ. ಅವ್ರು ನೋಡಿ, ದಯವಿಟ್ಟು ನೀವು ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ನೀವು ಬಂಗಾರನೇ ದಾನ ಕೊಡಬೇಕು, ಬಂಗಾರದ್ದೇ ತಾಳಿ ಕಟ್ಟಬೇಕು ಅಂತೇಳಿ ಎಲ್ಲೂ ಇಲ್ಲ. ದಯವಿಟ್ಟು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕೈಯಲ್ಲಿ ಯಾರಿಗೆ ಶಕ್ತಿ ಇಲ್ಲ, ನಮ್ಮ ಕೈಯಲ್ಲಿ ಬಂಗಾರವನ್ನು ದಾನ ಮಾಡೋ ಶಕ್ತಿ ಇಲ್ಲ ಅಂಥವರು ಅರಿಶಿನ ಕೊಂಬನ್ನು 3 ಎಳೆ ದಾರವನ್ನು ಕಟ್ಕೊಂಡು ಅದನ್ನೇ ಕೂಡ ತಾಳಿ ಅಂಥೇಳಿ ಅದಕ್ಕೆ ಪೂಜೆ ಮಾಡಿ ಅರಿಶಿನದ ಕೊಂಬನ್ನು ಕೂಡ ನಾವು ಕದಳಿ ವಿವಾಹ ಮತ್ತು ಕುಂಭ ವಿವಾಹದಲ್ಲಿ ಕಟ್ಟಬಹುದು. ಇದು ಉತ್ತಮವಾದಂಥ ಪರಿಹಾರ. ಅರಿಶಿನದ ಕೊಂಬೆ ವಿಶೇಷವಾದಂಥ ಮಾಂಗಲ್ಯ ಸಮಾನವಾದಂಥ ಸ್ಥಾನ ಇರುವಂಥದ್ದು ಅರಿಶಿನದ ಕೊಂಬು. ಹಾಗಾಗಿ ಮಾಂಗಲ್ಯಕ್ಕೆ ಸಮಾನವಾದಂಥ ಈ ಅರಿಶಿನ ನೀವು ಅರಿಶಿನದ ದಾರ ಮಾಡಿ ಅದನ್ನು ಕೂಡ ಕಟ್ಟೋದ್ರ ತಾಳಿ ಅಂತ ಅನಿಸ್ಕೊಳ್ಳುತ್ತೆ. ಹೀಗಾಗಿ ಬಡವರು ಕೂಡ ಈ ಬಂಗಾರನೇ ಬೇಕಿಲ್ಲ, ಬಂಗಾರ ಎಲ್ಲಿದ್ದರೂ ಕೂಡ ಕದಳಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡ್ಬೋದು. ನಂತರ ಈ ಕದಳಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡೋದಕ್ಕೆ ಎಷ್ಟು ಖರ್ಚಾಗತ್ತೆ ಹೇಳ್ತಾ ಇದ್ರು. ನೋಡಿ, ಸಾಮಾನ್ಯವಾಗಿ ಒಂದು 8,000 to 10,000 ರೂಪಾಯಿ ಒಳಗಡೆ ನಿಮಗೆ ಈ ಕದಳಿ ವಿವಾಹದ ಕಾರ್ಯಕ್ರಮಗಳೆಲ್ಲ ಆಗುತ್ತೆ. 8,000 to 10,000 10,000 ರೂಪಾಯಿ ಅಂತ ಅಂದ್ಕೊಳ್ಳಿ. ಪುರೋಹಿತರ ಖರ್ಚು ಮತ್ತು ಅದಕ್ಕೆ ಬೇಕಾದಂಥ ಸಾಮಗ್ರಿ ವ್ಯವಸ್ಥೆಗಳು ಅದಕ್ಕೆ ಬೇಕಾಗತ್ತೆ. ಹೋಮ ಬೇರೆ ಇರುತ್ತೆ, ಮತ್ತು ನವಗ್ರಹ ಶಾಂತಿ, ಕುಜಶಾಂತಿ, ಮತ್ತು ಅಲ್ಲಿ ಏನು ಕಳತ್ರ ದೋಷಕ್ಕೆ ನಿವಾರಣೆ ಮಾಡಬೇಕಾಗಿರ್ತಕ್ಕಂಥ ಶಾಂತಿಗಳೇನಿದೆ, ಹಾಗೆ ರಾಹು ಮತ್ತು ಕೇತು ಮತ್ತು ಕುಜ ಈ 3 ಗ್ರಹಗಳ ಶಾಂತಿಯನ್ನು ಮಾಡಿಕೊಂಡು ನವಗ್ರಹ ಶಾಂತಿ ಪೂರ್ವಕವಾಗಿ ಹೋಮಾದಿಗಳನ್ನು ಕೂಡ ಆಚರಣೆ ಮಾಡಿ, ಆ ನವಗ್ರಹ ಹೋಮಾದಿಗಳನ್ನು ಮಾಡಿಕೊಂಡು ಶಾಂತಿ ಪೂಜೆಯನ್ನು ಆಚರಣೆ ಮಾಡಿಕೊಂಡು ಅಲ್ಲಿ ನೀವು ಕುಂಭ ವಿವಾಹ ಮತ್ತು ಕದಳಿ ವಿವಾಹವನ್ನು ಮಾಡೋದರಿಂದ ನಿಮ್ಮ ದೋಷಗಳು ಪರಿಹಾರ ಆಗುತ್ತೆ. ಹಾಗಾಗಿ ದೋಷ ಪರಿಹಾರ ಆಗಬೇಕು ಹೇಳಿದ್ರೆ ವಿಶೇಷವಾಗಿ ನೀವು ನವಗ್ರಹ ಆರಾಧನೆಯನ್ನು ಮಾಡಲೇಬೇಕು. ನವಗ್ರಹ ಆರಾಧನೆ, ನವಗ್ರಹ ಶಾಂತಿ ಮತ್ತು
ಕುಜ ಶಾಂತಿ, ರಾಹು ಶಾಂತಿ ಮತ್ತು ಕೇತು ಶಾಂತಿ, ಈ 3 ಗ್ರಹಗಳ ಶಾಂತಿಯನ್ನು ಮಾಡೋದರಿಂದ, ಸರ್ಪಕ್ಕೆ ಸಂಬಂಧಪಟ್ಟಂಥ ಈ 3 ಗ್ರಹಗಳನ್ನು ಶಾಂತಿ ಮಾಡೋದರಿಂದ ನಿಮಗೆ ವಿಶೇಷವಾದಂಥ ಫಲ ನಿಮಗೆ ಸಿಗತ್ತೆ. ಮತ್ತು ಇದಕ್ಕೆ ಇಷ್ಟು ಖರ್ಚಾಗತ್ತೆ ಹೇಳಿದ್ನಲ್ಲ, 8ರಿಂದ ಒಂದು 10,000 ರೂಪಾಯಿ ಒಳಗಡೆ ನಿಮಗೆ ಪುರೋಹಿತರು ಸಂಭಾವನೆ ಮತ್ತು ಸಾಮಾನು ಇವೆಲ್ಲ ವ್ಯವಸ್ಥೆ ಕೂಡ ಅಷ್ಟರಲ್ಲಿ ನಡೆಯುತ್ತೆ. ಮತ್ತು ಇನ್ನು ಕೆಲವರು ನನಗೊಂದು ಪ್ರಶ್ನೆ ಮಾಡಿದರು, ಕೆಲವರು ನಾವಿರೋದು ಬೆಂಗಳೂರಲ್ಲಿ, ಇಲ್ಲಿಂದ ನಾವು ಯಾರನ್ನಾದರೂ ಕರ್ಕೊಂಡು ಹೋಗ್ಬೋದಾ? ಧಾರಾಳವಾಗಿ ನೀವು ಕರ್ಕೊಂಡು ಹೋಗ್ಬೋದು. ನಿಮಗೆ ಯಾರು ಪರಿಚಯ ಇರ್ತಾರೆ, ನಿಮಗೆ ಯಾರು ನಮಗೆ ಈ ಪೂಜೆಯನ್ನು ಇವರು ನಮಗೆ ಸರಿಯಾಗಿ ಮಾಡಿಸ್ತಾರೆ ಅಂಥೇಳಿ ನಿಮಗೆ ವಿಶ್ವಾಸ ಇದೆ, ಆ ವಿಶ್ವಾಸ ಇರತಕ್ಕಂಥ ಪುರೋಹಿತರನ್ನು ನೀವು ನಿಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗಿ ಅವರನ್ನು ಅಲ್ಲೇ ಪೂಜಾ ವಿಧಿಗಳನ್ನೆಲ್ಲ ಅವ್ರ ಕೈಯಲ್ಲಿ ಮಾಡಿಸಿ ನೀವು ಅವ್ರನ್ನ ಕೂಡ ಆ ಪೂಜಾ ವಿಧಿಗಳನ್ನು ಅವ್ರ ಕೈಯಲ್ಲಿ ಮಾಡಿಸ್ಬೋದು. ಮತ್ತು ಅಲ್ಲಿರೋರ ಕೈಯಲ್ಲಿ ಅಲ್ಲೇ ಇದ್ದಾರೆ, ಅಲ್ಲೇ ಸಿಗ್ತಾರೆ, ಅವ್ರ ಕೈಯಲ್ಲೂ ಮಾಡಿಸ್ಬೋದಾ? ನೋಡಿ, ಅಲ್ಲೂ ಕೂಡ ಮಾಡಿಸ್ಬೋದು, ಅದಕ್ಕೇನು ಬೇರೆ ಏನು ತಾಪತ್ರಯ ಏನಿಲ್ಲ, ಅಲ್ಲೂ ಕೂಡ ಮಾಡಿಸ್ಬೋದು. ಆದರೆ ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ ನಿಮಗೆ ಯಾರು ಒಳ್ಳೆಯವರು ಮತ್ತು ಯಾರು ಶಾಸ್ತ್ರಬದ್ಧವಾಗಿ ಮಾಡ್ತಾರೆ ಮತ್ತು ಯಾರು ದುಡ್ಡಿಗೋಸ್ಕರವೇ ಅಲ್ಲದೆ ಧರ್ಮಕ್ಕೋಸ್ಕರ ಈ ರೀತಿ ನಿಮ್ಮ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಇದು ಪರಿಹಾರ, ಈ ಪರಿಹಾರಕ್ಕೆ ನಾನು ಖುದ್ದಾಗಿ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ, ನಿಮಗೆ ಇದರಿಂದ ನಾನು ಮಾಡಿಸುವಂತಹ ಕ್ರಮದಲ್ಲಿ ನಾನು ಮಾಡಿಸುವಂತಹ ಈ ಪೂಜೆಯಲ್ಲಿ ನಿಮಗೆ ಪರಿಹಾರ ಆಗತ್ತೆ ಅಂತ ಹೇಳುವಂತಹ ಆತ್ಮವಿಶ್ವಾಸ ಯಾವ ಪುರೋಹಿತರು ನಿಮಗೆ ನೀಡ್ತಾರೆ ಅಂತಹ ಪುರೋಹಿತರ ಕೈಯಲ್ಲಿ ನೀವು ಈ ಕಾರ್ಯಕ್ರಮಗಳನ್ನು ಮಾಡಿಸಿ ಪೂರ್ತಿಯಾಗಿ ದೋಷ ಮುಕ್ತರಾಗ್ತೀರಾ, ಪೂರ್ತಿಯಾಗಿ ಕಲ್ಯಾಣ ಆಗತ್ತೆ. ಮತ್ತು ನೀವು ಏನು ಅಂದ್ಕೊಂಡಿರ್ತೀರಿ ಆ ಕೆಲಸಗಳೆಲ್ಲವೂ ಕಾರ್ಯ ಸುಫಲ ಆಗತ್ತೆ. ಮತ್ತು ಈ ಕುಂಭ ವಿವಾಹ ಮತ್ತು ಕದಲಿ ವಿವಾಹವನ್ನು ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ನೀವು ನದಿ ತೀರಕ್ಕೆ ಹೋಗಬೇಕು, ಅಲ್ಲಿ ಸ್ನಾನ ಮಾಡಬೇಕು, ಪೂಜಾ ವಿಧಿವಿಧಾನಗಳನ್ನು ಮಾಡಬೇಕು, ನವಗ್ರಹ ಆರಾಧನೆ ಮಾಡಬೇಕು, ಗಣೇಶನ ಆರಾಧನೆ ಮಾಡಬೇಕು, ಇವನ್ನೆಲ್ಲ ಮಾಡಬೇಕು. ಇವನ್ನೆಲ್ಲ ಮಾಡಿಕೊಂಡಾದಮೇಲೆ ನಿಮಗೇನು ವಿಧಿಯಾಗೆ ಒಳ್ಳೆಯ ಶ್ವೇತ ವಸ್ತ್ರ ಅಂದರೆ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಉಟ್ಕೊಳ್ಬೇಕು, ಹೆಂಗಸರಾಗಲಿ ಅಥವಾ ಗಸರಾಗಲಿ ಅಥವಾ ಹುಡುಗರಾಗಲಿ ಹುಡುಗಿಯರಾಗಲಿ ಬಿಳಿ ಬಣ್ಣ ಶ್ವೇತವರ್ಣದ ವಸ್ತ್ರವನ್ನು ಉಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತು ನದಿ ತೀರದಲ್ಲಿ ಸ್ನಾನವನ್ನು ಆಚರಣೆ ಮಾಡಿ ಹೊಸ ಬಟ್ಟೆಯನ್ನು ಉಟ್ಕೊಂಡು ನಿಮ್ಮ ಕುಂಭವಿವಾಹ ಮತ್ತು ಕದಲಿ ವಿವಾಹ ಮುಗಿದ ನಂತರ ಪುರೋಹಿತರು ಏನು ಅಲ್ಲಿ ಮಾಡಿಕೊಡ್ತಾರೆ, ಏನು ಶಾಸ್ತ್ರಬದ್ಧವಾಗಿ ನಡೆಸ್ಕೊಡ್ತಾರೆ, ಇದನ್ನೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ಜೊತೆಗೆ ಆ ಕದಲಿ ವಿವಾಹ ಮಾಡಿದವ್ರು ನೋಡಿ, ಹುಡುಗರು ಆ ಬಾಳೆ ಮರವನ್ನು ಜೊತೆಗೆ ಇಟ್ಕೊಂಡು ಅಲ್ಲಿ ಏನು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಅದನ್ನು ತಿರ್ಗಾ ತೊಗೊಂಡೋಗಿ ನೀರಿನಲ್ಲಿ ನಿಂತ್ಕೊಂಡು ಒಂದು ಮೊಚ್ಚು ಅಥವಾ ಚಾಕುವಿನ ಸಹಾಯದಿಂದ ಹಾಕಬೇಕು. ಕಡಿದು ಹಾಕಿ ಅದನ್ನು ನೀರಿನಲ್ಲೇ ಬಿಟ್ಟು ಅದನ್ನು ಹೋಗುವಂತೆ ಮಾಡಬೇಕು. ನಂತರ ನಿಮ್ಮ ವಸ್ತ್ರಗಳನ್ನು ಅಲ್ಲೇ ಮುಳುಗಿ 3 ಸಲ ಮುಳುಗಿ ನಿಮ್ಮ ಮೈಯೆಲ್ಲ ತೊಳ್ಕೊಂಡು ಅದಾದಮೇಲೆ ಬಂದು ವಸ್ತ್ರವನ್ನು ಉಟ್ಕೊಂಡು ಈ ವಸ್ತ್ರ ಏನು ಆ ಪೂಜೆಗೆ ಅಂಥೇಳಿ ಏನು ಬಳಸಿದ್ರಲ್ಲ ಆ ವಸ್ತ್ರವನ್ನು ತೆಗೆದು ನದಿಗೆ ಹಾಕಿಬಿಡಿ, ಆ ಪಕ್ಕದ ದಡದಲ್ಲಿ ಹಾಕಿಬಿಡಿ. ಇದೇ ರೀತಿಯಾಗಿ ಹುಡುಗಿಯರು ಕೂಡ ನೀವು ಆ ಕಾರ್ಯಕ್ರಮವನ್ನೆಲ್ಲ ಮಾಡ್ತೀರಿ, ಮಾಡಿದ್ದಾದಮೇಲೆ ಮಾಂಗಲ್ಯವನ್ನು ಕಟ್ತೀರಿ, ಈ ಕಾರ್ಯಕ್ರಮಗಳೆಲ್ಲ ಮುಗೀತು ಅನ್ನೋಷ್ಟೊತ್ತಿಗೆ ಆ ಮಡಿಕೆಯನ್ನು ಕೈಗೆ ಎತ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆಯನ್ನು ಮಾಡಿ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಮಾಡಿದ್ದಾದಮೇಲೆ ನೀರಿನಲ್ಲಿ ಹೋಗಿ ಆ ನೀರಿನಲ್ಲಿ 3 ಸಲ ಮುಳುಗಿ ಆ ಮಡಿಕೆಯನ್ನು ಅಲ್ಲೇ ಕೆಳಗಡೆ ಇರುವಂತಹ ಕಲ್ಲಿನ ಸಹಾಯದಿಂದ ಆ ಮಡಿಕೆಯನ್ನು ಹೊಡೆದಾಕಿ ಅದನ್ನು ಅಲ್ಲೇ ಬಿಟ್ಟುಬಿಡಿ. ಹಿಂದೆ ತಿರುಗಿ ನೋಡದಂತೆ ಕೂಡ 3 ಸಲ ಮುಳುಗಿ ಅದನ್ನು ಬಿಟ್ಟ ಮೇಲೆ ಅಲ್ಲಿಂದ ಬಂದು ಡ್ರೆಸ್ ಚೇಂಜನ್ನು ನೀವು ಮಾಡ್ಬೋದು. ನೀವೇನು ಆ ಕದಲಿ ಕುಂಭ ವಿವಾಹಕ್ಕೆ ಹಾಕ್ಕೊಂಡಿರುವಂತಹ ಬಟ್ಟೆ ಇದೆ ಆ ಬಟ್ಟೆಯನ್ನು ಅಲ್ಲೇ ನದಿ ದಂಡೆಯಲ್ಲೇ ಹಾಕಬೇಕು, ಅದನ್ನು ಮನೆಗೆ ತರಬಾರದು ಅಂತ ಹೇಳ್ತಾರೆ. ಇದು ಕದಲಿ ವಿವಾಹ ಮತ್ತು ಕುಂಭ ವಿವಾಹಕ್ಕೆ ಇರುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು. ಇನ್ನೂ ಯಾರಿಗಾದರೂ ನಮ್ಮ ವಿಡಿಯೋ ನೋಡ್ತಕ್ಕಂಥವ್ರು ನಿಮಗೇನಾದರೂ ಪ್ರಶ್ನೆಗಳಿರಬೇಕು, ನಮಗೆ ಈ ರೀತಿಯಾದಂಥ ಸಂದೇಹಗಳಿದೆ ಕುಂಭ ವಿವಾಹ ಮತ್ತು ಕದಲಿ ವಿವಾಹಕ್ಕೆ ಅಂಥೇಳಿ, ನಮ್ಮ ಈ ಕೆಳಗಡೆ ಇರತಕ್ಕಂಥ ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಮತ್ತು ನಿಮ್ಮ ಜಾತಕಾದಿಗಳನ್ನು ಮತ್ತು ಜಾತಕಗಳನ್ನು ನಾವು ತೋರಿಸ್ಕೊಳ್ಬೇಕು, ನಮಗೆ ಯಾವುದಾದ್ರೂ ಸಮಸ್ಯೆಗಳಿದೆ, ಜಾತಕದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿದೆ ಅಂತೇಳಿ ನಿಮ್ಗೆ ಗೊತ್ತಾದರೆ ಅಥವಾ ಬೇರೆ ಕಡೆಯಿಂದ ಕೇಳಿದಾದರೆ ಒಂದು ಸೆಕೆಂಡ್ ಒಪಿನಿಯನ್ ನೀವು ತೊಗೊಳ್ಳಿ. ಮೊದಲನೇದಾಗಿ ಯಾರೂ ಕೂಡ ಮೊದಲನೇ ಒಪಿನಿಯನ್ಗೆ ಯಾರೂ ಹೋಗಬೇಡಿ. ಅಂದರೆ ಮೊದಲನೇ ಸಲ ಜಾತಕ ತೋರಿಸ್ತಾ ಇರ್ತೀರಿ, ಅವ್ರು ಏನೋ ಹೇಳ್ತಾರೆ ಅಥವಾ
ಸರಿಯಾದ ಜ್ಞಾನ ಇಲ್ಲದೆಯೋ ಅಥವಾ ಇದ್ದೋ ಒಂದು ಹೇಳಿದ್ದಾರೆ ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಕೆಟ್ಟ ಭಾವನೆ ಬಂದುಬಿಡುತ್ತೆ. ಅಯ್ಯೋ ಈ ರೀತಿ ಆಗಿದೆಯಂತೆ, ನಮಗೆ ಈ ರೀತಿ ಮುಂದೆ ಏನಾದರೂ ಸಮಸ್ಯೆ ಆಗುತ್ತಾ, ಈ ರೀತಿ ಏನಾದರೂ ನಮಗೆ ಮುಂದೆ ಏನಾದರೂ ತೊಂದರೆ ಆಗುತ್ತಾ, ಈ ರೀತಿ ಎಲ್ಲ ವಿಧವಾದಂಥ ನಿಮ್ಮ ತಲೆಯಲ್ಲಿ ಆಲೋಚನೆಗಳು ಪ್ರಾರಂಭ ಆಗುತ್ತೆ. ಇಂತಹ ಆಲೋಚನೆಗಳಿಗೆ ಸ್ವಲ್ಪ ದೂರ ಇರಿ. ಯಾಕೆ ಹೇಳ್ತೀನಿ ಅಂತಂದರೆ, ಮೊದಲನೇ ಸಲ ನೀವೇನಾದರೂ ಜಾತಕ ತೋರಿಸ್ತಾ ಇದ್ದರೆ ನಿಮಗೆ ಫಸ್ಟ್ ಬರೋದೇ ನೆಗೆಟಿವ್ ಥಾಟ್ಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಇನ್ನೊಂದು ಕಡೆ ತೋರಿಸಿ. ಅಲ್ಲೂ ಬಂತು ಅಂತಂದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಅಲ್ಲಿ ಬರಲಿಲ್ಲ, ಇಲ್ಲ ಇವರು ಹೇಳಿದ್ದೇ ಬೇರೆ ಇದೆ, ಇವರು ಹೇಳಿದ್ದೇ ಬೇರೆ ಇದೆ, ವಸ್ತುಸ್ಥಿತಿ ಕರೆಕ್ಟಾಗಿ ಯಾರು ನೋಡಿ ಹೇಳ್ತಾರೆ ಅವರನ್ನು ನೀವು ಫಾಲೋ ಮಾಡಿ. ದಯವಿಟ್ಟು ಜಾತಕಗಳ ವಿಷಯದಲ್ಲಿ ಮತ್ತು ಜೀವನದ ವಿಷಯದಲ್ಲಿ ಯಾವತ್ತೂ ದುಡುಕಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾವತ್ತೂ ಜಾತಕ ಮತ್ತು ಜೀವನದ ವಿಷಯದಲ್ಲಿ ಮತ್ತು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಆತುರದ ನಿರ್ಧಾರ, ದುಡುಕಿನ ನಿರ್ಧಾರಗಳನ್ನು ಯಾವತ್ತೂ ತೆಗೆದುಕೊಳ್ಳೋಕೆ ಹೋಗಬೇಡಿ. ಅದರಿಂದ ಸಮಯ ವ್ಯರ್ಥ ಆಗುತ್ತೆ, ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ನಿಮ್ಮ ಕಾಲ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಕಾಲ, ಸಮಯ ಮತ್ತು ನಿಮ್ಮ ಹಣಕ್ಕೆ ತುಂಬ ಮಹತ್ವವನ್ನು ನೀಡಿ. ಮತ್ತು ನಾನು ಇದಿಷ್ಟೆಲ್ಲ ಹೇಳ್ತಾ ಇದ್ದೇನೆ, ಎಲ್ಲರೂ ಕೂಡ ಒಳ್ಳೆಯ ಭಾವನೆಯಿಂದ ನಿಮ್ಮ ಜಾತಕಗಳನ್ನು ಒಳ್ಳೆಯವರ ಹತ್ರನೇ ಕರ್ಕೊಂಡೋಗಿ ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳಿ. ಹೀಗಾಗಿ ಇಷ್ಟನ್ನು ಹೇಳ್ತೇನೆ. ಮತ್ತು ಕುಂಭ ವಿವಾಹ, ಕದ್ಲಿ ವಿವಾಹ ಮಾಡ್ತಕ್ಕಂಥವ್ರು ಯಾರಿಗಾದರೂ ನಾವು ಮಾಡಿಸ್ಬೇಕು, ನಾವು ಈ ರೀತಿಯಾದಂಥ ಸಮಸ್ಯೆ ಇದೆ, ನಮಗೆ 3-4 ಜನ ಕೂಡ ಹೇಳಿದ್ದಾರೆ, ನಾವು ಎಷ್ಟೋ ಕಡೆ ವಿಚಾರಿಸಿದ್ದೀವಿ, ಕದ್ಲಿ ವಿವಾಹ ಮತ್ತು ಕುಂಭ ವಿವಾಹ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳೋದಾದರೆ ನಿಮಗೆ ಈ ಕೆಳಗಡೆ ಕಾಣ್ತಕ್ಕಂಥ ನಂಬರಲ್ಲಿ ನೀವು ಫೋನ್ ಮಾಡಿ, ನಿಮಗೆ ಪುರೋಹಿತರನ್ನು ವ್ಯವಸ್ಥೆ ನಾವು ಕೂಡ ಮಾಡ್ತೇವೆ. ಮತ್ತು ಸಾಧ್ಯ ಆದರೆ ನಾನೇ ಕೂಡ ಬಂದು ನಿಮಗೆ ಈ ಕುಂಭ ವಿವಾಹ ಮತ್ತು ಕದ್ಲಿ ವಿವಾಹವನ್ನು ನಾನು ಕೂಡ ಬಂದು ನಿಮಗೆ ಮಾಡಿಸ್ಕೊಡ್ತೇನೆ. ಹೀಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.